ಇವತ್ತಿನ ತರಗತಿಯಲ್ಲಿ ಕೆಸೆಟ್ ಎಕ್ಸಾಮ್ನ ಔ ಟು ಪಾಸ್ ಅಂದರೆ ಕೆಸೆಟ್ ಎಕ್ಸಾಮನ್ನು ಪಾಸ್ ಮಾಡಲು ಪ್ರಮುಖವಾಗಿರ್ತಕ್ಕಂತಹ ಕೆಲವೊಂದು ಸಲಹೆಗಳನ್ನು ಕೊಡ್ತೀನಿ. ನಾನು ನೋಡ್ಬೋದು ಹಿಂದಿನ ತರಗತಿಯಲ್ಲಿ ನಾನೇನು ಮಾಡಿದೆಪ್ಪ ಅಂದರೆ ಈ ಕೆಸೆಟ್ ಎಕ್ಸಾಮ್ ಬರ್ತಕ್ಕಂತಹ ಪೇಪರ್ 1 ಪೇಪರ್ 2 ಇದೆಯಲ್ಲ ಅದು ಎಷ್ಟು ಮಾರ್ಕ್ಸಿಗಿದೆ ಮತ್ತು ನೀವು ಆ ಮಾರ್ಕ್ಸನ್ನು ಎಲಿಜಿಬಲ್ ಆಗಬೇಕಾದ್ರೆ ಎಷ್ಟು ಆಗಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ತೆಗಿಬೇಕು ಪೇಪರ್ 1ನಲ್ಲಿ ಮತ್ತು ಪೇಪರ್ 2 ಮತ್ತು ಅವ್ರಿಗೆ ಏಜ್ ಲಿಮಿಟ್ ಎಷ್ಟು ಎಕ್ಸಾಮ್ ಬರೆಯೋರಿಗೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಹೇಳ್ತಾ ಹೋಗಿದ್ದೀನಿ ಹಿಂದಿನ ತರಗತಿಯಲ್ಲಿ. ಬಟ್ಟು ಇವತ್ತಿನ ತರಗತಿಯಲ್ಲಿ ನಾನು ಪ್ರಮುಖವಾಗಿ ಈ ಪೇಪರ್ 1 ಪೇಪರ್ 2 ಇದೆಯಲ್ಲ ಆ ಎಕ್ಸಾಮನ್ನು ನಾವು ಸಿಂಪಲ್ ಆಗಿರ್ತಕ್ಕಂಥ ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಪ್ರಮುಖವಾಗಿ ಫಸ್ಟು ಈ ಕೆಸೆಟ್ ಎಕ್ಸಾಮ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನು ನೀವು PG ಕಂಪ್ಲೀಟ್ ಮಾಡಿದ್ರು ಅವ್ರಿಗೆ ನಿಮ್ಮ ವಿಷಯಗಳಲ್ಲಿ ಏನಪ್ಪ ಸಬ್ಜೆಕ್ಟ್ ಹಾಕ್ಸ್ಕೊಂಡಿರ್ತಾರೋ ಆ ಕೆಸೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತೀರಾ. ಅಲ್ಲಿ ಏನಪ್ಪ PG ಕಂಪ್ಲೀಟ್ ಆಗಿದವರು ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ಇನ್ನು PG ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಏನಿದ್ರು ಅವರು ಕೂಡ ಕರೆದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಹಾಕಿದ ತಕ್ಷಣ ಫಸ್ಟ್ ಏನಿದೆಪ್ಪ ಅಂದರೆ ಪೇಪರ್ 1 ಪೇಪರ್ 2 ಆಗಿರ್ತಕ್ಕಂಥ ಏನಪ್ಪ ಅಂದರೆ ಪೇಪರ್ಗಳು ಇರುತ್ತವೆ ಮೇನ್ ಎಕ್ಸಾಮ್. ಅಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ ಪೇಪರ್ 1 ಅನ್ನೋದಾದರೆ ಜನರಲ್ ಅಂದರೆ GK ಅಲ್ಲ. ಸೊ ಅಲ್ಲಿ ಟೀಚಿಂಗು ರಿಸರ್ಚ್ ಆಗಿರ್ಬೋದು ಮತ್ತು ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗೆ ಅವನೇನಪ್ಪ ಜನರಲ್ ಅಂತೀವಿ. ಹಾಗಾಗಿ ಪೇಪರ್ 1ನಲ್ಲಿ ಆ ವಿಷಯ ಎಲ್ಲ ಸಬ್ಜೆಕ್ಟ್ನವ್ರಿಗೂ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಪೇಪರ್ 2ನಲ್ಲಿ ಯುವರ್ ಸಬ್ಜೆಕ್ಟ್ ಅಂದರೆ ನಿಮ್ಮ ವಿಷಯಕ್ಕೆ ಏನು PGಯಲ್ಲಿ ಮಾಡಿದ್ರು ಆ ವಿಷಯಕ್ಕೆ ಕೆಸೆಟ್ ಎಕ್ಸಾಮ್ ಬರೀಬೇಕು ಅನ್ನೋದಾದರೆ ಸೊ ಅಲ್ಲಿ ಉದಾಹರಣೆ ಹೇಳಬೇಕಾದ್ರೆ ಕಾಮರ್ಸು ಇಂಗ್ಲೀಷ್ ಅಂತ ಹೇಳ್ತೀನಿ. ಸೊ ETC ನಿಮ್ಮ ಸಬ್ಜೆಕ್ಟ್ಗಳಿಗೆ ಅಲ್ಲಿ ಏನಪ್ಪ ಅಂದರೆ ಪೇಪರ್ 2ನಲ್ಲಿ ಇರುತ್ತೆ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ ಪೇಪರ್ 1 100 ಮಾರ್ಕ್ಸ್ ಇರುತ್ತೆ, ಪೇಪರ್ 2 200 ಮಾರ್ಕ್ಸ್ ಇರುತ್ತೆ. ನಿಮ್ಮ ತಲೆಯಲ್ಲಿರಬೇಕು. ಸೊ ಪೇಪರ್ 1ನಲ್ಲಿ ಅತಿ ಹೆಚ್ಚು ಗಮನ ಕೊಡೋಕೆ ಹೋಗ್ಬೇಡ್ರಿ. ಸೊ ಪೇಪರ್ 2ನಲ್ಲಿ ಗಮನವನ್ನು ಕೊಟ್ಟಿದ್ದಾದರೆ ನೀವು ಸ್ಕೋರ್ 1 ಮಾಡ್ತೀರಾ. ಸೊ ಕೆಸೆಟನ್ನು ಎಲಿಜಿಬಲ್ ಆಗ್ತೀರಾ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಬರೋದಾದರೆ ಫೈನಲ್ ಏನಪ್ಪ ಅನ್ನೋದಾದರೆ ಸೊ ನೀವು ಸ್ಟಡಿ ಮಾಡಬೇಕಂತ ಕೂತ್ಕೊಂಡಿದ್ದೀರಾ. ಫೈನಲ್ ನಿಮಗೆ ಒಂದು ಸಲಹೆ ಏನಪ್ಪ ಅನ್ನೋದಾದರೆ ಪೇಪರ್ 2 ಈಸ್ ದ ಕೀ. ಅಂದರೆ ನೀವು ಕೆಸೆಟ್ ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಪೇಪರ್ 2 ಮೇನ್ ಆಗಿರ್ತೈತೆ, ಅಂದರೆ ಸಕ್ಸಸ್ ಕೀ ಆಗಿರ್ತೈತೆ ಅಂತ ನಾನು ಹೇಳ್ತೀನಿ. ಯಾಕೆಪ್ಪ ಅಂದರೆ ಇಟ್ ಡಿಸೈಡ್ ಯುವರ್ ರ್ಯಾಂಕ್. ಅಂದರೆ ಪೇಪರ್ 2 ಏನಿದೆಲ್ಲ 200 ಮಾರ್ಕ್ಸ್ಗೆ ಇರುತ್ತಲ್ಲ. ಸೊ ಅಲ್ಲಿ ಸ್ಕೋರ್ ಮಾಡಿಕೊಂಡ್ರೆ ನೀವು ಕೆಸೆಟ್ನಲ್ಲಿ ಏನಪ್ಪ ರ್ಯಾಂಕಿಗೆ ನೀವು ಹತ್ತಿರವಾಗಿರ್ತೀರ ಅಂತ ನಾನು ಹೇಳ್ಬೋದು. ಯಾಕಪ್ಪ ಅಂದರೆ 70% ಆಗಿರ್ತಕ್ಕಂಥ ಫೋಕಸ್ ಪೇಪರ್ 2 ಪ್ಲಸ್ PG ಸಿಲೆಬಸ್ಗೆ ನೀವು ಸ್ಟಡಿ ಮಾಡಬೇಕಾಗುತ್ತದೆ. ನೀವು 100% ಎಫರ್ಟ್ ಹಾಕ್ತೀರ ಅಂದರೆ 70% ಆಗಿರ್ತಕ್ಕಂಥದ್ದು ಎಫರ್ಟು ಪೇಪರ್ 2ನಲ್ಲಿ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಪೇಪರ್ 1 100 ಮಾರ್ಕ್ಸು, ಪೇಪರ್ 2 200 ಮಾರ್ಕ್ಸು. ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಜನರಲ್ ಟೀಚಿಂಗು ರಿಸರ್ಚ್ ಆಪ್ಟಿಟ್ಯೂಡ್ ನಿಮ್ಗೆ ಎಷ್ಟು ಓದಿದ್ರು ಅಲ್ಲಿ ಏನಪ್ಪ ಅಂದರೆ ನಿಮ್ಗೆ ಎಷ್ಟು ಓದಬೇಕು ಅಷ್ಟೇ ಓದಿದ್ರು ಮಾರ್ಕ್ಸ್ ಕೂಡ ಅಷ್ಟೇ ಬರ್ತವೆ. ಆದರೆ ಪೇಪರ್ 2ನಲ್ಲಿ ಯುವರ್ ಸಬ್ಜೆಕ್ಟ್ ನೀವೇನು ಆಪ್ಷನಲ್ ಸಬ್ಜೆಕ್ಟ್ ಹಾಕಿರ್ತೀರೋ PGಯಲ್ಲಿ, ಹಾಗಾಗಿ 70% ಆಗಿರ್ತಕ್ಕಂಥ ಫೋಕಸ್ಸು ನಿಮ್ಮ ಪೇಪರ್ 2ನಲ್ಲಿ ಕೊಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಹೇಳೋದಾದರೆ ನಾನು ಹೇಳಿದೆ PG ಸಿಲೆಬಸ್ ಕೂಡ ನೀವು ಓದಬೇಕಾಗುತ್ತೆ. ನಿಮ್ಮ ಸಬ್ಜೆಕ್ಟ್ ಏನು PG ಹೆಚ್ಚಿದ್ರು ಕೆಸೆಟ್ ಎಕ್ಸಾಮ್ ನಿಮ್ಮ ಸಿಲೆಬಸ್ ಅಷ್ಟು ಓದಬೇಕಾಗುತ್ತದೆ. ಜೊತೆಗೆ 5 to 7 ಇಯರ್ ಸ್ಟಡಿ ಪ್ರಿವಿಯಸ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ಕೆಸೆಟ್ ಎಕ್ಸಾಮ್ ಬರಿತಿದ್ದೀರಾ, ಸೊ ಸಿಲೆಬಸ್ ಇಟ್ಕೊಂಡು ಓದ್ತಿದ್ದೀರಾ. ಜೊತೆಗೆ ಒಂದು 5 ಅಥವಾ 7 ವರ್ಷದ ಹಿಂದಿನ ಆಗಿರ್ತಕ್ಕಂಥ ಪ್ರಿವಿಯಸ್ ಅಂದರೆ ಹಿಂದೆ ನಡೆದಿರ್ತಕ್ಕಂಥ ಕೆಸೆಟ್ ಏನು ಕ್ವಶನ್ ಪೇಪರ್ ಇದೆಯೋ ಆ ಕ್ವಶನ್ ಪೇಪರ್ ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತದೆ, ಅಧ್ಯಯನ ಮಾಡಬೇಕಾಗುತ್ತದೆ. ಸೊ ಅವನ ಪೇಪರ್ಗಳನ್ನು ಬಿಡಿಸಿ ಯಾವ ರೀತಿಯಾಗಿರ್ತಕ್ಕಂಥ ಮೆಥಡ್ ಇಟ್ಟಿರ್ತಾರೆ, ಪೇಪರ್ನಲ್ಲಿಗಿರ್ತಕ್ಕಂಥ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಒಂದು ರಿಸರ್ಚ್ ಆಗಿರ್ತಕ್ಕಂಥದ್ದು ಸಬ್ಜೆಕ್ಟಿಗೆ ಮೇಲೆ, ಪೇಪರ್ 2ನಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮೆಥಡ್ ಬೆಳ್ತಾ ಹೋಗುತ್ತೆ. ಹಾಗಾಗಿ ಪ್ರಿವಿಯಸ್ ಕ್ವಶನ್ ಸಾಧ್ಯವಾದ್ಬಿಟ್ಟು ಒಂದು 10 ಇಯರ್ ಆದರೂ ಓದ್ತೀನಪ್ಪ ಅಂದರೆ ಓದ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಗ್ರಿಪ್ ಸಿಗುತ್ತೆ, ಕೆಸೆಟ್ ಪಾಸ್ ಆಗೇ ಆಗ್ತೀರಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಪೇಪರ್ 1 ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಅತಿ ಹೆಚ್ಚು ಮಹತ್ವ ಕೊಡಬೇಡಿ, ಬಟ್ ಮಾರ್ಕ್ಸ್ ಕೊಡಲೇಬೇಕು ಸ್ವಲ್ಪನಾದರೆ. ಯಾಕಂದರೆ ಅದು 100 ಮಾರ್ಕ್ಸ್ ಇರುತ್ತೆ. ನೀವು ಅತಿ ಹೆಚ್ಚು ಗಮನ ಕೊಡಿ ಅಂತ ನಾನು ಪೇಪರ್ 2ಗೆ ಹೇಳ್ತೀನಿ. ಆದರೆ ಪೇಪರ್ 1 ಓದಲೇಬೇಡಿ ಅಂತ ಹೇಳಲ್ಲ, ಪೇಪರ್ 1 ಓದಲೇಬೇಕಾಗತ್ತೆ. ಅಲ್ಲಿ ಏನಪ್ಪ ವೆರಿ ಇಂಪಾರ್ಟೆಂಟ್ ನೀವು ಹೇಳಿದ್ರೆ ನಾನು ಹೇಳಿದೆ ಟೀಚಿಂಗು ರಿಸರ್ಚು ಆಪ್ಟಿಟ್ಯೂಡ್ ಜೊತೆಗೆ ಪ್ಲಸ್ಸು ICT
ಕಂಪ್ಯೂಟರ್ ಆಗಿರ್ತಕ್ಕಂಥ ಬೇಸ್ಡ್ ಏನು ಕ್ವಶನ್ ಇರ್ತವೋ ಅವನ್ನ ಕೇಳ್ತಾರೆ. ನೆಕ್ಸ್ಟು ಎನ್ವೈರ್ಮೆಂಟ್ ಬಗ್ಗೆನೂ ಕೇಳ್ತಾರೆ ಪೇಪರ್ನಲ್ಲಿ. ಅದನ್ನು ತಲೆಗಿಟ್ಕೊಂಡು ನೀವು ಅಧ್ಯಯನ ಮಾಡಬೇಕಾಗುತ್ತದೆ. ಸೊ ಸಿಲೆಬಸ್ ಕಾಪಿ ಕೂಡ ನಿಮ್ಮ ಕೈಲಿ ಇರಬೇಕು. ನೆಕ್ಸ್ಟು MCQs ಪ್ರಾಕ್ಟೀಸ್ ಡೈಲಿ. ಸೊ ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಡೈಲಿ ನೀವು ಏನು ಮಾಡಬೇಕು, ಬಿಡಿಸ್ಬೇಕಾಗುತ್ತದೆ. ನೆಕ್ಸ್ಟು ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತೀನಿ. ಕೆಸೆಟ್ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಸೊ ನೀವೊಂದು ಫಾರ್ಮುಲಾ ಏನಪ್ಪ ನೀವು ನೋಡಬೇಕು ಅನ್ನೋದಾದರೆ, ಸೊ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಸಿಲೆಬಸ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಔಟ್ ಮಾಡಬೇಕಾಗುತ್ತದೆ ಮತ್ತು ಮಾರ್ಕ್ ಟೆಸ್ಟನ್ನು ತಗೋಬೇಕಾಗುತ್ತದೆ. ಅದಕ್ಕೆ ನಾವು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನ ಮಾಡಬೇಕಾದ್ರೆ ಸೊ ರಿವಿಷನ್ ಮಾಡಿ. ನೀವು ಓದಿರ್ತಕ್ಕಂಥದ್ದು ಏನು ಓದಿದ್ರು ವೀಕ್ಲಿ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಹಾಕಿಕೊಂಡು ರಿವಿಷನ್ ಮಾಡಬೇಕಾಗುತ್ತದೆ. ಅವಾಗ ಏನಾಗ್ತಿರಪ್ಪ ಅಂದರೆ ನೀವು ಕೆಸೆಟನ್ನು ಎಲಿಜಿಬಲ್ ಆಗುವುದರ ಜೊತೆಗೆ ರ್ಯಾಂಕಿಂಗ್ ನಿಲ್ತೀರ. ನಿಮ್ಮ ಕಾಸ್ಟ್ ವೈಸು ರ್ಯಾಂಕ್ ಬಂದು ನೀವು ಕೆಸೆಟನ್ನು ಏನಪ್ಪ ಅಂದರೆ ಪಾಸ್ ಆಗ್ತೀರ ಅಂತ ಹೇಳ್ಬೋದು. ಸೊ ಇದು ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಕ್ಸಾಮ್ ಪಾಸ್ ಮಾಡಬೇಕಂದ್ರೆ ನನ್ನ ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾನು ಸಲಹೆಗಳನ್ನು ಕೊಟ್ಟಿದ್ದೀನಿ. ಹಾಗಾಗಿ ಇದು ಯಾರ್ಯಾರು ಈ ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಲೈಕ್ ಮಾಡಿ, ಕಾಮೆಂಟ್ ಹಾಕಿ. ನಿಮಗೇನಾದರೂ ಡೌಟ್ ಇದ್ದರೆ ಸೊ ಕಾಮೆಂಟ್ ಹಾಕಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಶಿಕ್ಷಕರ ನೇಮಕಾತಿ, PU ಲೆಕ್ಚರ್ಸು, ಅಸಿಸ್ಟೆಂಟ್ ಪ್ರೊಫೆಸರು. ಈಗ ನೀವೇನು ಕೆಸೆಟ್ ಪಾಸ್ ಆದರೆ ನಿಮ್ಗೇನು ಸಿಗುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೋಕ್ಕೂ ಅನುಕೂಲ ಆಗುತ್ತೆ. ಸೊ ಇವಕ್ಕೆಲ್ಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟಚ್ ಇರತಕ್ಕಂಥ ವಿಷಯಗಳನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಕೆಸೆಟ್ ಇನ್ಫಾರ್ಮೇಷನ್ನು ಕೂಡ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈಗ ನೋಡ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಲೈಕ್ ಮಾಡಿ. ಜೊತೆಗೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ತಕ್ಷಣ ತೆಗೆಯತಕ್ಕಂತಹ ಉತ್ತರವನ್ನು ನೀಡ್ತೇನೆ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹಲವಾರು ತೆಗೆಯತಕ್ಕಂಥ ಕ್ವಶನ್ ಪೇಪರ್ ಸಾಲ್ವ್ ಔಟ್ ಮಾಡಿದ್ದೀನಿ, ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ. ಸೊ ನಿಮಗೆ ಎಕ್ಸಾಮ್ ಸ್ಟ್ರಾಟಜಿ ಈ ಪಾಸ್ ಆಗಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂತಹ ನಿಮ್ಮ ಸ್ಮಾರ್ಟ್ ಆಗಿರ್ತಕ್ಕಂಥ ವರ್ಕ್ ಯಾವ ರೀತಿ ಟೈಮ್ ಟೇಬಲ್ ಬಗ್ಗೆನೂ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ ಬಗ್ಗೆ ಸ್ವಲ್ಪ ಕೆಲವೊಂದು ಏನಪ್ಪ ಅಂದರೆ ಓದೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಕೆಸೆಟ್ ಬಗ್ಗೆ ಏನಾದರೂ ಅಪ್ಡೇಟ್ ತಗೊಂಡು ಮತ್ತೆ ಈ ತರಗತಿಯಲ್ಲಿ ಬರ್ತೀನಿ ಅಂತ ಹೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.